ಎಲ್ಲರಿಗೂ ನಮಸ್ಕಾರ. ಜುಪಿಟರ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅಡ್ವಾಂಟೇಜಸ್ ಆಫ್ ಆಡಿಟಿಂಗ್ ಬಗ್ಗೆ ಮಾತಾಡ್ತೀನಿ. BS ರಾಮನ್ ಅವರ ಆಡಿಟಿಂಗ್ ಪುಸ್ತಕವನ್ನು ನಾನು ರೆಫರ್ ಮಾಡಿದ್ದೇನೆ. ಮೊದಲನೇದು ನೋಡೋಣ. ಆಡಿಟ್ ಎನ್ಶೂರ್ಸ್ ದಿ ಅಕ್ಯುರಸಿ ಆರ್ ಕರೆಕ್ಟ್ನೆಸ್ ಆಫ್ ದಿ ಬುಕ್ಸ್ ಆಫ್ ಅಕೌಂಟ್ಸ್ ಅಂತ ಹೇಳಿದ್ದಾರೆ. ಅಂದರೆ ಆಡಿಟಿಂಗು ಅಕ್ಯುರಸಿ ಆ್ಯಂಡ್ ಕರೆಕ್ಟ್ನೆಸ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸನ್ನು ಎನ್ಶೂರ್ ಮಾಡುತ್ತೆ. ಅಂದರೆ ನಾವು ಆಡಿಟ್ ಮಾಡಿಸಿದರೆ ನಮ್ಮ ಅಕೌಂಟ್ಸನ್ನು, ನೀವು ಆಡಿಟು ಅಂದವಾಗ ನಿಮಗೆ ಇಂಟರ್ನಲ್ ಆಡಿಟು, ಎಕ್ಸ್ಟರ್ನಲ್ ಆಡಿಟು ಅಂತೆಲ್ಲ ಬರುತ್ತೆ. ಇಂಟರ್ನಲ್ ಆಡಿಟು ಅಂದರೆ ನಮ್ಮ ಆರ್ಗನೈಸೇಷನಲ್ಲಿ ಒಳಗಡೆ ನಾವು ಒಬ್ಬರನ್ನ ಇಟ್ಕೊಂಡು ಆಡಿಟ್ ಮಾಡ್ತಕ್ಕಂಥದ್ದು. ಎಕ್ಸ್ಟರ್ನಲ್ ಆಡಿಟು ಅಂದರೆ ಎಕ್ಸ್ಟರ್ನಲ್ CA ಅಥವಾ ಎಕ್ಸ್ಟರ್ನಲ್ ಆಡಿಟರಿಂದ ಆಡಿಟ್ ಮಾಡಿಸ್ತಕ್ಕಂಥದ್ದು. ಅದು ಸ್ಟ್ಯಾಟ್ಯುಟರಿ ಆಡಿಟ್ ಅಂತಲೂ ಕರೀತಾರೆ. ಅದಿರಲಿ, ಅದು ಇನ್ನೊಂದು ವಿಚಾರ. ಈ ಆಡಿಟಿಂಗಿಂದಾಗಿ ನಮ್ಮ ಬುಕ್ಸ್ ಆಫ್ ಅಕೌಂಟು ಅಕ್ಯುರೇಟ್ ಆಗಿದೆ ಅಂತ ನಾವು ಪಕ್ಕಾ ಮಾಡ್ಕೋಬಹುದು. ಏಕೆಂದರೆ ಆಡಿಟಿಂಗಲ್ಲಿ ಸಾಕಷ್ಟು ಮೆಥಡ್ಸ್ ಇದೆ ಚೆಕ್ ಮಾಡೋದಂಥದ್ದು. ಅದರ ಮುಖಾಂತರ ಅವರು ಚೆಕ್ ಮಾಡ್ತಾ ಬರ್ತಾರೆ. ಆಮೇಲೆ ಅವರು ಪ್ರೂಫನ್ನು ಚೆಕ್ ಮಾಡ್ತಾರೆ. ಒಂದು ಎಂಟ್ರಿ ನಾವು ಮಾಡಿದ್ದೇವೆ ಅಂದರೆ ಅದು ಏನು ಪ್ರೂಫ್ ಇದೆ ಅಥವಾ ಅದಕ್ಕೇನು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇದೆ. ಈಗ ನಾವು ಬ್ಯಾಂಕ್ ಎಂಟ್ರಿ ಪಾಸ್ ಮಾಡಿರ್ತೀವಿ, 50 ರೂಪಾಯಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಅಂತ ಮಾಡಿರ್ತೀವಿ. ಟು ಯಾವುದೋ ಕಸ್ಟಮರಿಂದ ಬಂದಿರುತ್ತೆ, ಟು ಯಾವುದೋ ಕಸ್ಟಮರ್ ಅಕೌಂಟಿಗೆ ಹಾಕಿರ್ತೇವೆ. ಆಗ ಆ ನಮ್ಮ ಬ್ಯಾಂಕಲ್ಲಿ 50 ರೂಪಾಯಿ ಆ ಡೇಟಿಗೆ ಬಂದಿದೆಯಾ ಅಂತ ಚೆಕ್ ಮಾಡ್ತಾರೆ. ಆಮೇಲೆ ನಾವು ಆ ಕಸ್ಟಮರಿಗೆ ಬಿಲ್ ಮಾಡಿದ್ದೇವಾ ಅನ್ನೋದನ್ನು ಚೆಕ್ ಮಾಡ್ತಾರೆ. ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಯಾವ ಥರ ಮಾಡ್ತಾರೆ ಅಂದರೆ ಸ್ಯಾಂಪಲ್ಸನ್ನು ತೊಗೊಳ್ತಾರೆ ಆಡಿಟರ್ಸು, ಆ ಸ್ಯಾಂಪಲ್ಸನ್ನು ಚೆಕ್ ಮಾಡ್ತಾ ಬರ್ತಾರೆ. ಆ ಥರ. ಎರಡನೇದು, ಆಡಿಟ್ ಎನ್ಶೂರ್ಸ್ ದಿ ಅಥೆಂಟಿಸಿಟಿ ಆ್ಯಂಡ್ ರಿಲಯಬಿಲಿಟಿ ಆಫ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಯಾವುದು ಹೇಳಿ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಇದೆಯಲ್ಲ ಅದು. ಆಡಿಟ್ ಎನ್ಶೂರ್ಸ್ ದಿ ಅಥೆಂಟಿಸಿಟಿ ಆ್ಯಂಡ್ ರಿಲಯಬಿಲಿಟಿ ಆಫ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ ಇದರ ಅಧಿಕೃತತೆ ಮತ್ತು ವಿಶ್ವಾಸಾರ್ಹತೆಯನ್ನು ಇದು ಎನ್ಶೂರ್ ಮಾಡುತ್ತೆ. ಅಂದರೆ ಇದನ್ನು ನಾವು ಈ ಸ್ಟೇಟ್ಮೆಂಟ್ಗಳನ್ನ ನಂಬಬಹುದು ಅಂತ ಇದು ತಿಳಿಸುತ್ತೆ ಅಂತ. ಆಡಿಟೆಡ್ ಸ್ಟೇಟ್ಮೆಂಟ್ಸು ಇದು ಯಾರಿಗೆ ಹೆಲ್ಪ್ ಆಗುತ್ತೆ? ಇದು ಶೇರ್ ಹೋಲ್ಡರ್ಸಿಗೆ ಹೆಲ್ಪ್ ಆಗುತ್ತೆ. ನಮಗೆ ಸಾಲ ಕೊಡೋರು, ಕ್ರೆಡಿಟರ್ಸು ಅಥವಾ ಲೆಂಡರ್ಸ್, ಅವರಿಗೆ ಹೆಲ್ಪ್ ಆಗುತ್ತೆ. ಆಡಿಟೆಡ್ ಸ್ಟೇಟ್ಮೆಂಟ್ಸನ್ನು ನೋಡಿ, ಇದು ಈ ಕಂಪನಿಯ ಪೊಸಿಷನ್ ಈ ರೀತಿ ಇದೆ, ಈಗ ಈ ಕಂಪ್ನಿಗೆ ನಾವು ಸಾಲವನ್ನು ಕೊಡಬಹುದೇ ಅನ್ನೋದನ್ನು ಅದು ತಿಳಿಸುತ್ತೆ. ಹೀಗೆ ನಾವು ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗ್ತದೆ. ಹಾಗಾಗಿ ಆಡಿಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಗಿದ್ದರೆ ನಾವು ಅದನ್ನು ನಂಬಬಹುದು, ಅದರ ಮೇಲೆ ಡಿಪೆಂಡ್ ಆಗಬಹುದು ಅಂತ ಅದನ್ನು ಹೇಳ್ತಾ ಇದೆ ಇದು. ಆಡಿಟ್ ಹೆಲ್ಪ್ಸ್ ದಿ ಎಂಟರ್ಪ್ರೈಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಟು ಅಸರ್ಟೈನ್ ವೆದರ್ ದಿ ಲೀಗಲ್ ರಿಕ್ವೈರ್ಮೆಂಟ್ಸ್ ಇನ್ ದಿ matters of accounts, returns and statements are compiled with. ಈಗ ಸ್ಟ್ಯಾಟ್ಯುಟರಿ ರಿಕ್ವೈರ್ಮೆಂಟ್ ಇರುತ್ತೆ. ನಾವು ಟ್ಯಾಕ್ಸ್ ರಿಟರ್ನ್ಸನ್ನು ಫೈಲ್ ಮಾಡಬೇಕಾಗ್ತದೆ, 17 ರಿಟರ್ನ್ಸ್ ಅಂತ ಹೇಳ್ತಾ ಇರೋದು. ಸ್ಟೇಟ್ಮೆಂಟ್ಸನ್ನು ಪಬ್ಲಿಷ್ ಮಾಡಬೇಕಾಗ್ತದೆ. ನಮ್ಮದು ಲಿಸ್ಟೆಡ್ ಕಂಪ್ನಿ ಆದರೆ ನಾವು ಸ್ಟಾಕ್ ಎಕ್ಸ್ಚೇಂಜಿಗೆ ಸ್ಟೇಟ್ಮೆಂಟನ್ನು ಪಬ್ಲಿಷ್ ಮಾಡಬೇಕು. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು, ಇನ್ಕಮ್ ಸ್ಟೇಟ್ಮೆಂಟು, ಆಮೇಲೆ ಬ್ಯಾಲೆನ್ಸ್ ಶೀಟು ಇದೆಯಲ್ಲ ಅದನ್ನು. ಅದು ಲೀಗಲ್ ರಿಕ್ವೈರ್ಮೆಂಟ್ಸಿಗೆ ಯಾವ ಥರ ಬೇಕೋ ಆ ಥರ ಇದೆಯೋ ಇಲ್ಲೋ ಅನ್ನೋದನ್ನು ಆಡಿಟು ನಮಗೆ ತಿಳಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅದನ್ನು ಇದು ಹೇಳ್ತಾ ಇದೆ. 4ನೇದು, ಆಡಿಟ್ ಹೆಲ್ಪ್ಸ್ ಇನ್ ದಿ ಡಿಟೆಕ್ಷನ್ ಆ್ಯಂಡ್ ರೆಕ್ಟಿಫಿಕೇಷನ್ ಆಫ್ ಎರರ್ಸ್ ಆ್ಯಂಡ್ ಫ್ರಾಡ್ಸ್ ಇನ್ ಟೈಮ್. ಡಿಟೆಕ್ಷನ್ ಆ್ಯಂಡ್ ರೆಕ್ಟಿಫಿಕೇಷನ್ ಆಫ್ ಎರರ್ಸ್, ನಮ್ಮ ಅಕೌಂಟಿಂಗಲ್ಲಿ ನಾವೇನಾದರೂ ತಪ್ಪು ಮಾಡಿದರೆ ಅದನ್ನು ಅದು ಪತ್ತೆ ಹಚ್ಚಿ ಅದನ್ನು ಸರಿಪಡಿಸೋದಲ್ಲಿ ಹೆಲ್ಪ್ ಮಾಡುತ್ತೆ ಅಂತ. ತಪ್ಪು ಅಂದರೆ ಅದು ಉದ್ದೇಶಪೂರ್ವಕವಾಗಿ ನಾವು ತಪ್ಪು ಮಾಡಿದರೆ ಅದು ಫ್ರಾಡ್ ಆಗುತ್ತೆ. ಇಲ್ಲ ನಮ್ಮ ಕಣ್ ತಪ್ಪಿಂದ ಆಗಿದ್ದರೆ ಅದು ಎರರ್ ಆಗುತ್ತೆ. ಅದನ್ನು ಅದು ಪತ್ತೆ ಹಚ್ಚಿ ಅದು ಸರಿಪಡಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. Audited accounts are more reliable as evidence in courts of law. ಕೋರ್ಟಲ್ಲಿ ಆಡಿಟೆಡ್ ಸ್ಟೇಟ್ಮೆಂಟಿಗೆ ಹೆಚ್ಚು
ಬೆಲೆ ಇದೆ ಹೆಚ್ಚು, ಅದ್ರ ಮೇಲೆ ಡಿಪೆಂಡ್ ಆಗ್ತಾರೆ ಅಂತ, ಆಡಿಟೆಡ್ ಸ್ಟೇಟ್ಸ್ಮೆಂಟ್ ಮೇಲೆ. ಯಾಕೆಂದರೆ ಅನ್ಆಡಿಟೆಡ್ ಅಕೌಂಟ್ಸ್ಗಿಂತ ಆಡಿಟೆಡ್ ಅಕೌಂಟ್ಸಿಗೆ ಬೆಲೆ ಜಾಸ್ತಿ. ಆಡಿಟ್ ಥ್ರೋಸ್ ಲೈಟ್ ಆನ್ ದಿ ವೀಕ್ನೆಸಸ್ ಆಫ್ ದಿ ಎಕ್ಸಿಸ್ಟಿಂಗ್ ಸಿಸ್ಟಮ್ ಆಫ್ ಇಂಟರ್ನಲ್ ಚೆಕ್ ಆ್ಯಂಡ್ ಇಂಟರ್ನಲ್ ಕಂಟ್ರೋಲ್. ಇದು ಅಷ್ಟೇ, ನಮ್ಮ ಇಂಟರ್ನಲ್ ಸಿಸ್ಟಮ್ ಆಫ್ ಕಂಟ್ರೋಲ್ ಏನಿದೆ ನಮ್ಮ ಆರ್ಗನೈಸೇಷನಲ್ಲಿ, ಒಂದು ಇಂಟರ್ನಲ್ ಕಂಟ್ರೋಲ್ ಅಂತ ಇರುತ್ತೆ. ಒಂದು ನಮ್ಮ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಇಂಟರ್ನಲ್ ಕಂಟ್ರೋಲ್ ಅನ್ನೋದು ಇರುತ್ತೆ. ಅದು ಹೇಗೆ ಅಂದರೆ ಇಂಟರ್ನಲ್ ಆಡಿಟಿಂಗ್ ಪ್ರಕಾರನೇ ವರ್ಕ್ ಆಗುತ್ತೆ. ಅದು ಅವರು ಕೂಡ ಸ್ಯಾಂಪಲ್ಸ್ ಬೇಸಿಸ್ ಮೇಲೆ ನಮ್ಮ ಅಕೌಂಟಿಂಗ್ ಡೇಟಾವನ್ನು ತಗೊಂಡು ಆ ಡೇಟಾಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಾರೆ. ಅದೇ ರೀತಿ ನಮ್ಮ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮಲ್ಲಿ ಏನು ವೀಕ್ನೆಸ್ ಇದೆ ಅನ್ನೋದನ್ನು ಆಡಿಟಿಂಗು ನಮಗೆ ತಿಳಿಸುತ್ತೆ ಅಂತ ಇದು ಹೇಳ್ತಾ ಇದೆ. ಇದು 6 ಮುಖ್ಯವಾದ್ದು ನಾನು ಇಲ್ಲಿ ಪಾಯಿಂಟ್ ಔಟ್ ಮಾಡಿದ್ದೇನೆ. ಇನ್ನೂ ಹೆಚ್ಚು ಇದೆ ಅಡ್ವಾಂಟೇಜಸ್ಸು, ಅದನ್ನು ನೀವು ನೋಡ್ಕೊಬೋದು. ಇದನ್ನು ಇನ್ನೂ ನೀವು ಡೀಪಾಗಿ ವಿಶ್ಲೇಷಣೆ ಮಾಡ್ತಾ ಕೂರ್ಬೋದು. ಧನ್ಯವಾದಗಳು. ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಫೇಸ್ಬುಕ್ ಪೇಜಿನ ಲಿಂಕನ್ನು ಕೊಟ್ಟಿದ್ದೇನೆ, ಅಲ್ಲೂ ಮೆಸೇಜ್ ಕಳಿಸ್ಬೋದು. ಧನ್ಯವಾದಗಳು.